ನನ್ನ ಇನ್ನೊಂದು ಮಾತನ್ನು ಗಮನಿಸು. ನಾನು ಕುತೂಹಲ ವಶನಾಗಿ ವೇಗದಿಂದ ಲೋಕಗಳನ್ನು ನೋಡುತ್ತಾ ಸಂಪೂರ್ಣ ಜಗತ್ತಿನಲ್ಲಿ ಹೋಗಿ ಬಂದಿರುವೆ. ಅದರಲ್ಲಿ ನಿವಾಸ ಮಾಡುವ ಜನರೆಲ್ಲರೂ ದುಃಖದಲ್ಲಿ ಮುಳುಗಿರುವುದನ್ನು ಕಂಡಿರುವೆ. ಅವರ ಅಪಾರ ಕಷ್ಟಗಳನ್ನು ಕಂಡು ನನ್ನ ಅಂತಃಕರಣ ಬಾಧಿತವಾಗಿದೆ. ಸ್ವರ್ಗದಲ್ಲಿ ದೈತ್ಯರ ಶತ್ರುತ್ವದಿಂದ ಭಯವಿದೆ. ಪೃಥ್ವಿ ಲೋಕದಲ್ಲಿ ಮೃತ್ಯು ರೋಗಾದಿಗಳಿಂದ ಇಚ್ಛಿತ ವಸ್ತುಗಳ ವಿಮೋಹದಿಂದ ಜನರು ದುಃಖಿತರಾಗಿದ್ದಾರೆ. ಪಾತಾಳ ಲೋಕದಲ್ಲಿ ನಿವಾಸ ಮಾಡುವ ಜೀವಿಗಳಿಗೆ ನನ್ನ ಭಯದಿಂದ ದುಃಖ ಬಾಧಿಸುತ್ತದೆ. ಹೇ ಜಗನ್ನಾಥ, ನಿನ್ನ ಈ ವೈಷ್ಣವ ಪದದ ಹೊರತಾಗಿ ಅನ್ಯಡೆ ಯಾವ ಲೋಕದಲ್ಲಿಯೂ ಇಂಥ ನಿರ್ಭಯತೆ ಗೋಚರವಾಗುವುದಿಲ್ಲ. ಕಾಲಕ್ಕೆ ವಶೀಭೂತವಾದ ಈ ಜಗತ್ತಿನ ಸ್ಥಿತಿ ಸ್ವಪ್ನದ ಮಾಯೆಗೆ ಸಮಾನವಾಗಿ ಅಸತ್ಯವಾಗಿದೆ. ಅದರಲ್ಲೂ ಈ ಭಾರತ ವರ್ಷದಲ್ಲಿ ನಿವಾಸ ಮಾಡುವ ಜನರು ಅನೇಕ ದುಃಖಗಳನ್ನು ಭೋಗಿಸುತ್ತಿದ್ದಾರೆ. ಈ ದೇಶದ ಮನುಷ್ಯ ರಾಗ, ದ್ವೇಷ ಹಾಗೂ ಮೋಹಾದಿಗಳಲ್ಲಿ ಅಖಂಡ ಬೆಳೆದಿರುವುದನ್ನು ನಾನು ನೋಡಿವೆ. ಆ ದೇಶದಲ್ಲಿ ಕೆಲವರು ಅಂಧರು, ಕೆಲವರು ವಕ್ರರು ದೃಷ್ಟಿಯವರು, ಕೆಲವರು ದುಷ್ಟ ವಾಣಿಯವರು, ಕೆಲವರು ಎಡವರು, ಕೆಲವರು ಕುಂಟರು, ಕೆಲವರು ಒಕ್ಕಣರು, ಕೆಲವರು ಕಿವುಡರು, ಕೆಲವರು ಮೂಕರು, ಕೆಲವರು ಅಧಿಕ ರೋಗಯುಕ್ತರು, ಕೆಲವರು ಅನೇಕ ರೋಗಗಳಿಂದ ಆವರಿಸಲ್ಪಟ್ಟವರು, ಹಾಗೂ ಕೆಲವರು ಗಗನ ಕುಸುಮದಂತೆ ಅತಿಶಯ ಗರ್ಭದಿಂದ ಉನ್ಮತ್ತರಾದವರಿದ್ದಾರೆ. ಅವರ ವಿಚಿತ್ರ ದೋಷಗಳನ್ನು ಮೃತ್ಯುವನ್ನು ನೋಡಿ ನನ್ನ ಮನದಲ್ಲಿ ಏನಿದು ಮೃತ್ಯು, ಏನಿದು ವೈಚಿತ್ರ ಎಂಬ ಜಿಜ್ಞಾಸೆ ಉತ್ಪನ್ನವಾಗಿದೆ. ಯಾರಿಗೆ ವಿಧಿಯುಕ್ತವಾಗಿ ವಾರ್ಷಿಕ ಕ್ರಿಯೆಗಳು ಆಗುವುದಿಲ್ಲವೋ ಅಂಥವರೇ ದುರ್ಗತಿಯಾಗುತ್ತದೆ ಎಂದು ಸಾಮಾನ್ಯವಾಗಿ ಋಷಿಗಳು ಹೇಳುವುದನ್ನು ಹೇಳಿದ್ದೇನೆ. ಆದಾಗ್ಯೂ ಹೇ ಜಗತ್ಪತೆ, ಇದರ ವಿಶೇಷ ತಿಳುವಳಿಕೆಗಾಗಿ ನಾನು ಇದನ್ನು ಕೇಳುವನು. ಹೇ ಉಪೇಂದ್ರ, ಮನುಷ್ಯನು ಮೃತ್ಯುವಿನ ಸಮಯ ಅವನ ಕಲ್ಯಾಣಕ್ಕಾಗಿ ಏನು ಮಾಡಬೇಕು, ಎಂಥ ದಾನ ಮಾಡಬೇಕು? ಮರಣ ಹಾಗೂ ಸ್ಮಶಾನ ಭೂಮಿಯನ್ನು ತಲುಪುವುದರ ಮಧ್ಯದ ಅವಧಿಯಲ್ಲಿ ಯಾವ ವಿಧಿ ಅಪೇಕ್ಷಿತವಾಗಿದೆ? ಜೊತೆಯಲ್ಲಿ ಶವವನ್ನು ದಹನ ಮಾಡುವ ವಿಧಾನ ಹೇಗಿದೆ? ತಕ್ಷಣದಿಂದಾಗಲಿ ವಿಳಂಬದಿಂದಾಗಲಿ ಜೀವಕ್ಕೆ ಹೇಗೆ ಇನ್ನೊಂದು ಶರೀರ ಪ್ರಾಪ್ತಿಯಾಗುತ್ತದೆ? ಯಮಲೋಕದಲ್ಲಿ ಹೋಗುವವರಿಗಾಗಿ ವರ್ಷ ಪರ್ಯಂತ ಯಾವ ಕ್ರಿಯೆಗಳನ್ನು ಮಾಡಬೇಕು? ದುರ್ಬುದ್ಧಿ ವ್ಯಕ್ತಿಯ ಮರಣವಾದಾಗ ಅದರ ಪ್ರಾಯಶ್ಚಿತ್ತವೇನು? ಪಂಚಕ ಮೊದಲಾದವುಗಳಲ್ಲಿ ಮೃತ್ಯುವಾದಾಗ ಪಂಚಕ ಶಾಂತಿಗಾಗಿ ಏನು ಮಾಡಬೇಕು? ಹೇ ದೇವ, ನೀನು ನನ್ನ ಮೇಲೆ ಪ್ರಸನ್ನನಾಗು. ನೀನು ಈ ಎಲ್ಲ ಭ್ರಮೆಯನ್ನು ನಷ್ಟಗೊಳಿಸಲು ಸಮರ್ಥನಿರುವೆ. ನಾನು ಇದನ್ನೆಲ್ಲ ಲೋಕಮಂಗಳದ ಇಚ್ಛೆಯಿಂದ ಕೇಳಿರದೆ ನನಗೆ ತಿಳಿಸುವ ಕೃಪೆ ಮಾಡು ಅಂತ ನಡಿಗಂಡಮ್ಮ. ದೊಡ್ಡ ಮನುಷ್ಯ ಹೆಚ್ಚಿపోతే 1 KMC ಅಲ್ಲ, 1 KM ದಾನಾಲಿ ಅಲ್ಲ, ಎಟ್ಟೆಟ್ಟು ತಾವಲ್ಲ ಅಂತ ನಡಿಗಂಡ. 21ನೇ ಅಧ್ಯಾಯ. ಶ್ರೀಕೃಷ್ಣ ಹೇಳಿದ, ಹೇ ಭದ್ರ, ನೀನು ಮನುಷ್ಯರಿಗೆ ಹಿತವಾಗುವಂಥ ಉತ್ತಮ ವಿಷಯದ ಕುರಿತು ಕೇಳಿರುವೆ. ಗಮನವಿಟ್ಟು ಈ ಔರ್ಧ್ವದೇಹಿಕ ಕ್ರಿಯೆಯು ಕುರಿತು ಹೇಳು. ಯಾವುದು ಸಮಗ್ರವಾಗಿ ಭೇದರಹಿತವಾಗಿದೆಯೋ, ಯಾವುದರ ವರ್ಣನೆ ಸ್ಮೃತಿಗಳಲ್ಲಿ ಆಗಿದೆಯೋ, ಯಾವುದನ್ನು ಇಂದ್ರಾದಿ ದೇವತೆಗಳು ಯೋಗಿಗಳು ಯೋಗ ಮಾರ್ಗದ ಚಿಂತನೆಯನ್ನು ಮಾಡುವ ವಿದ್ವಾಂಸರಿಗೂ ನೋಡಲಾಗಿ ಇಲ್ಲವೋ, ಯಾವುದು ಗುಹ್ಯವಾಗಿದೆಯೋ ಅಂತ ಪ್ರಧಾನ ತತ್ವವನ್ನು ನಾನು ಇದುವರೆಗೂ ಅನ್ಯರಿಗಾಗಿ ಹೇಳಿಲ್ಲ. ನೀನು ನನ್ನ ಭಕ್ತರಾಗಿರುವುದರಿಂದ ಅದನ್ನು ನಿನಗೆ ಹೇಳುತ್ತೇವೆ. ಹೇ ವೈನತೇಯ, ಈ ಜಗತ್ತಿನಲ್ಲಿ ಪುತ್ರಹೀನ ವ್ಯಕ್ತಿಗೆ ಮುಕ್ತಿ ಇಲ್ಲ. ಅದೇ ಹೀನ ವ್ಯಕ್ತಿಗೆ ಮುಕ್ತಿ ಇಲ್ಲ, ಅವನಿಗೆ ಸ್ವರ್ಗದ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಶಾಸ್ತ್ರಾನುಸಾರ ಯಥಾಯೋಗ್ಯ
ಉಪಾಯದಿಂದ ಪುತ್ರನ್ನು ಹೊಂದಲೇಬೇಕು. ಒಂದು ವೇಳೆ ಮನುಷ್ಯನಿಗೆ ಮೋಕ್ಷ ದೊರೆಯದಿದ್ದರೆ ಅಂಥವನನ್ನು ಪುತ್ರ ನರಕದಿಂದ ಉದ್ಧಾರ ಮಾಡುತ್ತಾನೆ. ಪುತ್ರ ಪೌತ್ರರು ಮೃತು ವ್ಯಕ್ತಿಗೆ ಹೆಗಲನ್ನು ಕೊಟ್ಟು ಯಥಾವಿಧಾನ ಅವನ ದಹನ ಸಂಸ್ಕಾರ ಮಾಡಬೇಕು. ಶವದ ಕೆಳಗೆ ಜಲಸಹಿತ ಕುಶವನ್ನು ಅಳ್ಳುವುದರಿಂದ ಶವದ ಆಧಾರಭೂತ ಭೂಮಿಯು ಪ್ರಸವದ ಯೋಗ್ಯತೆ ಹೊಂದಿರುವ ಋತುಮತಿ ನಾರಿಗೆ ಸಮಾನವಾಗುತ್ತದೆ ಹಾಗೂ ಅದರಿಂದ ಜೀವದ ಶುಭಗತಿಯು ನಿರ್ಧಾರವಾಗುತ್ತದೆ. ಯಾವ ಪ್ರಕಾರ ರಜೋದರ್ಶನವಾಗದಿದ್ದರೆ ಗರ್ಭಧಾರಣೆಯ ಸಂಭವವಾಗುವುದಿಲ್ಲವೋ ಅದೇ ಪ್ರಕಾರ ಶವ ಭೂಮಿ ಕೂಡ ತಿಲ ಕುಶಾದಿಗಳ ಹೊರತಾಗಿ ಜೀವದ ಶುಭ ಉತ್ಪತ್ತಿಗೆ ಕಾರಣವಾಗುವುದಿಲ್ಲ. ಆದ್ದರಿಂದ ಶ್ರದ್ಧಾಪೂರ್ವಕ ತಿಲ ಕುಶ ಪಂಚರತ್ನಾದಿಗಳ ಯಥಾವಿಧಾನ ವಿನಿಯೋಗ ಅವಶ್ಯಕವಾಗಿದೆ. ಇವು ಅವಶ್ಯಕ ಉಂಟಾಯಿತು ಸಂಸ್ಕಾರ ಮಕ್ಕಳ ಸಂಸ್ಕಾರ